ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಅತ್ತೂರು ಅಂಗನವಾಡಿ ಕೇಂದ್ರದಲ್ಲಿ ನೇತ್ರದಾನ ಪಾಕ್ಷಿಕ ಮತ್ತು ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಬೇಲೂರಿನಲ್ಲಿ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ಹೆಸರು ಬಿಟ್ಟಿರುವುದನ್ನು ವಿರೋಧಿಸಿ ಬಿಇಒ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಕುಶಾಲನಗರ ತಾಲೂಕಿನ ಅತ್ತೂರು ಅಂಗನವಾಡಿ ಕೇಂದ್ರದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ವತಿಯಿಂದ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಮತ್ತು ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ವತಿಯಿಂದ ಅತ್ತೂರು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಅಭಿಯಾನ ಮತ್ತು ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಶಾಂತಿ ಅವರು, ಒಂದು ನೇತ್ರದಾನದಿಂದ ಇಬ್ಬರು ಕಾರ್ನಿಯಾ ಅಂಧತ್ವ ಹೊಂದಿದವರಿಗೆ ಪ್ರಯೋಜನವಾಗುತ್ತದೆ. ದೃಷ್ಟಿಯ ಉಡುಗೊರೆ ಬೆಳಕಿನ ಪರಂಪರೆ. ನೇತ್ರದಾನ ಮಾಡಿ ಬದುಕಿನಾಚೆಗೂ ಬೆಳಕಾಗಬಹುದು. ಮರಣ ನಂತರ ಕಣ್ಣುಗಳನ್ನು ದಾನ ಮಾಡಿ. ಕುಟುಂಬ ಮತ್ತು ಸ್ನೇಹಿತರಿಗೂ ಮಾಹಿತಿ ನೀಡಿ. ಸಾಮಾಜಿಕ ಮಾಧ್ಯಮ ಮತ್ತು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಬಹುದು ಎಂಬ ಮಾಹಿತಿ ತಿಳಿಸಿದರು. ಪೋಷಣ್ ಅಭಿಯಾನದಲ್ಲಿ ಸಾಂಪ್ರದಾಯಿಕ ಸ್ವಚ್ಛತೆಯ ಪೌಷ್ಟಿಕಾಹಾರವೇ ನಿಜವಾದ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆ ಬಲಪಡಿಸುತ್ತದೆ. ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯಿಂದ ಕಾಯಿಲೆಗಳನ್ನು ದೂರ ಮಾಡಬಹುದು. 0 - 5 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಹದಿಹರೆಯದವರು, ಹಿರಿಯ ನಾಗರಿಕರು ರಕ್ತಹೀನತೆಯಿಂದ, ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸುವಂತೆ ಶಿಕ್ಷಣ ನೀಡುವುದು, ದೇಶದಲ್ಲಿ ಅಪೌಷ್ಟಿಕತೆ ತಡೆಯುವುದು, ಕಡಿಮೆ ತೂಕದ ಶಿಶುಗಳ ಜನನ ಮಟ್ಟವನ್ನು ಕಡಿಮೆಗೊಳಿಸುವುದು, ಮಕ್ಕಳಲ್ಲಿ ತೀವ್ರ ಅಪೌಷ್ಟಿಕತೆ ಗುರುತಿಸಿ ಚಿಕಿತ್ಸೆ ನೀಡುವುದು, ಈ ಎಲ್ಲ ವರ್ಗದವರ ಪೌಷ್ಟಿಕಾಂಶದ ಫಲಿತಾಂಶ ಸುಧಾರಿಸುವುದು, ಕುಪೋಷಣೆಯ ಮಟ್ಟವನ್ನು ಕಡಿಮೆಗೊಳಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದು ಆರೋಗ್ಯ ಶಿಕ್ಷಣ ನೀಡಿದರು. ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು, ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೇಶಿನಿ ಮತ್ತು ಮಮತಾ ಮಹಿಳಾ ಸಬಲೀಕರಣದ ಬಗ್ಗೆ ಮಾಹಿತಿ ನೀಡಿದರು. ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತ ಮಾಡಿದರು. ಶಾಲಾ ಶಿಕ್ಷಕರಾದ ಗೋವಿಂದರಾಜು, ಸಿಎಚ್ಒ ಸೌಮ್ಯ ಪಾಲ್ಗೊಂಡಿದ್ದರು. ಆಶಾ ಕಾರ್ಯಕರ್ತೆ ನಾಗರತ್ನ ಮತ್ತು ಸುಮಿತ್ರಾ, ಗರ್ಭಿಣಿಯರು, ಮಹಿಳೆಯರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ವಸತಿ ಗೃಹಗಳ ಪಕ್ಕದಲ್ಲಿ ಬೃಹತ್ ಕಾಡು ಜಾತಿಯ ಮರವೊಂದು ಇದ್ದು ಕಾಂಪೌಂಡ್ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ವಸತಿ ಗೃಹಗಳ ಕಾಂಪೌಂಡ್ ಪಕ್ಕದಲ್ಲಿ ಬೃಹತ್ ಕಾಡು ಜಾತಿಯ ಮರವೊಂದಿದ್ದು ಕಾಂಪೌಂಡ್ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಮರದ ಬುಡ ದಪ್ಪ ಆಗುತ್ತಿರುವುದರಿಂದ ಪಕ್ಕದಲ್ಲಿರುವ ವಸತಿ ಗೃಹಗಳ ಕಾಂಪೌಂಡ್ ಬಿರುಕು ಬಿಟ್ಟಿದ್ದು ರಸ್ತೆ ಭಾಗಕ್ಕೆ ಬಾಗಿದೆ. ಯಾವುದೇ ಸಂದರ್ಭ ಬೀಳುವ ಸಾಧ್ಯತೆ ಇದೆ. ಕುರುಬಗೇರಿ ಬೀದಿ, ಸರ್ಕಾರಿ ಕಿರಿಯ ಕಾಲೇಜು, ಚನ್ನೇಗೌಡರ ಬೀದಿ ಈ ರಸ್ತೆಗಳಿಗೆ ಸಂಪರ್ಕ ನೀಡುವ ರಸ್ತೆಯ ಪಕ್ಕದಲ್ಲಿ ಈ ಬೃಹತ್ ಮರ ಇರುವುದರಿಂದ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಹೆಚ್ಚಿದೆ. ಈ ರಸ್ತೆಗಳಲ್ಲಿ ಖಾಸಗಿ ವಾಹನಗಳ ನಿಲುಗಡೆ ಹೆಚ್ಚಿರುವುದರಿಂದ ಮರದ ಕೊಂಬೆಗಳೇನಾದರೂ ಬಿದ್ದಲ್ಲಿ ಹೆಚ್ಚಿನ ಅನಾಹುತವಾಗುವ ಸಂಭವವಿದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ನಾಪೋಕ್ಲು ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ದಿನಾಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಾಪೋಕ್ಲುವಿನ ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ದಿನಾಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಹಬ್ಬದ ಪೂರ್ವ ಸಿದ್ಧತೆಯಲ್ಲಿ ಮಾತೆಗೆ 9 ದಿನ ನೋವೇನ ಪ್ರಾರ್ಥನೆ ಸಲ್ಲಿಸಿ ಕೊನೆಯ ದಿನದಂದು ಮೇರಿ ಮಾತೆಯನ್ನು ಪ್ರತಿಷ್ಠಾಪಿಸಿ ಜಪಸರ ಮತ್ತು ನೋವೇನ ಪ್ರಾರ್ಥನೆ ಬಲಿಪೂಜೆಯನ್ನು ನೆರವೇರಿಸಲಾಯಿತು. ಮಾತೆಯ ಹಾಡಿನೊಂದಿಗೆ ಕ್ರೈಸ್ತ ಬಾಂಧವರು ಪುಷ್ಪಾರ್ಚನೆಯೊಂದಿಗೆ ಹಾಡಿ ಸಂಭ್ರಮಿಸಿದರು. ಇದೇ ಸಂದರ್ಭ ಧರ್ಮಗುರುಗಳಾದ ಜಾನಪ್ರಕಾಶ್ ಮಾತನಾಡಿ, ಮೇರಿ ಮಾತೆಯ ಆದರ್ಶಗಳನ್ನು ಪಾಲಿಸಿ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ದೇವರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಎಂದ ಅವರು, ವೃದ್ಧಾಪಿ ತಂದೆ ತಾಯಿಗಳ ಸೇವೆ ಮಾಡುವುದರೊಂದಿಗೆ ತನ್ನ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಿ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕೆಂದು ಶುಭ ಸಂದೇಶವನ್ನು ಸಾರಿ ಹಬ್ಬಕ್ಕೆ ಶುಭ ಹಾರೈಸಿದರು. ಇದೇ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು, ಪಾಲನಾ ಸಮಿತಿಯ ಸದಸ್ಯರು, ಯುವಕ ಸಂಘದ ಸದಸ್ಯರು ಭಾಗವಹಿಸಿದ್ದರು. Thank you.
ದೇವರನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕು, ನನ್ನ ವೃದ್ಧಾಪ್ಯ ತಂದೆ ತಾಯಿಗಳನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು, ನನ್ನ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಬೇಕು, ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅನ್ನುವಂತಹ ಆ ಒಂದು ಮನಸ್ಸು, ಆ ಒಂದು ಗುರಿ ನಮಗೆ ಬಂದಾಗ ಎಲ್ಲವೂ ಸಹ ಚೆನ್ನಾಗಿ ಹೋಗ್ತದೆ. ಆಗ ನಾವು ದೇವರ ಪ್ರೀತಿಗೆ ಪಾತ್ರರಾಗ್ತೇವೆ. ಆಗ ಯೇಸು ಇವತ್ತಿನ ಮೊದಲನೇ ವಾಚನದಲ್ಲಿ ಹೇಳುವಂತೆ ಎಲ್ಲವೂ ಸಹ ಸರಿಯಾಗಿ ನಡೀತದೆ, ಎಲ್ಲವೂ ಸಹ ಹಿತಕರವಾಗಿ ಪರಿಣಮಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅದನ್ನೇ ತಾಯಿ ಮರಿಯಮ್ಮನವರು ತಮ್ಮ ಇಡೀ ಜೀವಿತದ ಅವಧಿಯಲ್ಲಿ ಮಾಡಿದ್ರು. ಇವತ್ತು ಕೋಟ್ಯಾಂತರ ಜನರು ತಾಯಿ ಮರಿಯಮ್ಮನವರಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಮನಸ್ಸು, ಅವರು ತೆಗೆದುಕೊಳ್ತಾ ಇದ್ದಂತಹ ಒಳ್ಳೆಯ ನಿರ್ಧಾರಗಳು, ಅವರು ದೇವರೊಂದಿಗೆ ಅವರ ಸಂಬಂಧ, ಇವೆಲ್ಲವೂ ಸಹ ಅವರನ್ನ ಒಂದು ಒಳ್ಳೆಯ ಪರಿಪೂರ್ಣತೆಯ, ಒಂದು ಒಳ್ಳೆಯ ವ್ಯಕ್ತಿತ್ವದ ಮಹಿಳೆಯನ್ನಾಗಿ ಮಾಡಿದ್ರು. ಸಹೋದರ ಸಹೋದರಿಯರೇ, ಇಲ್ಲಿ ನಮಗೆ ಶತ್ರು ನಾವೇನಿಗೆ ಅನೇಕ ಸಲ ನಮಗೆ ನಾವು ಒಳ್ಳೆಯದಾಗಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿ ಇರೋದು, ಅಥವಾ ನಾವು ಕೆಟ್ಟ ದಾರಿಯಲ್ಲಿ ನಡಿಬೇಕು ಅಂದ್ರೆ ಅದು ಸಹ ನಮ್ಮ ಕೈಯಲ್ಲಿ ಇರೋದು. ಅದಕ್ಕೆ ಸಂತ ಅಗಸ್ಟೀನರು ಹೇಳ್ತಾರೆ, ನನ್ನನ್ನು ಹೇಳದೆ ಕೇಳದೆ ಜನ್ಮ ಕೊಟ್ಟಂತಹ ದೇವರು ನನ್ನನ್ನು ಹೇಳದೆ ಕೇಳದೆ ಅವರು ರಕ್ಷಿಸಲು ಸಾಧ್ಯ ಇಲ್ಲ ಅನ್ನುವುದಾಗಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದ ವಿವಿಧ ಹಂತದ ಪೂರ್ಣಚಂದ್ರಗ್ರಹಣದ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಚಂದ್ರಗ್ರಹಣದ ಬಗ್ಗೆ ತಮ್ಮದೇ ಭಾವನೆಯಲ್ಲಿ ಸಾಮಾನ್ಯವಾಗಿ ಜನ ಮಾತನಾಡುವುದುಂಟು. ಪೂರ್ಣಚಂದ್ರಗ್ರಹಣದ ದೃಶ್ಯ ಕಂಡು ಬಂದಿದ್ದು 2025 ಸೆಪ್ಟೆಂಬರ್ 7ರಂದು ಭಾನುವಾರ ರಾತ್ರಿ. ರಕ್ತವರ್ಣದಲ್ಲಿ ಕಂಡುಬಂದ ಪೂರ್ಣಚಂದ್ರಗ್ರಹಣ ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದವರೆಗಿನ ವಿವಿಧ ಹಂತಗಳಲ್ಲಿ ಸಮಯದೊಂದಿಗೆ ಫೋಟೋ ಸೆರೆ ಹಿಡಿದಿದ್ದಾರೆ ಸಾಹಿತಿ, ಸಂಶೋಧಕ ಹಾಗೂ ಹವ್ಯಾಸಿ ಖಗೋಳಶಾಸ್ತ್ರ ಡಾಕ್ಟರ್ ಶ್ರೀವತ್ಸ ಇಸ್ಪಟಿ ಅವರು. ಸೆರೆ ಹಿಡಿದಿರುವ ವಿವಿಧ ಹಂತದ ಫೋಟೋವನ್ನ ವೀಕ್ಷಕರಿಗಾಗಿ ನೀಡುತ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಬೇಲೂರಿನಲ್ಲಿ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ಹೆಸರು ಕೈಬಿಟ್ಟಿರುವುದಕ್ಕೆ ಬಿಇಒ ಮೇಲೆ ತರಾಟೆ ತೆಗೆದುಕೊಳ್ಳಲಾಯಿತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ಹೆಸರು ಕೈಬಿಟ್ಟಿರುವುದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಶಾಸಕ ಎಚ್.ಕೆ. ಸುರೇಶ್ ಅವರು ವೇದಿಕೆ ಬಳಿ ಆಹ್ವಾನ ಪತ್ರಿಕೆ ವೀಕ್ಷಣೆ ಮಾಡಿದರು. ಆ ವೇಳೆ ಪತ್ರಿಕೆಯಲ್ಲಿ ತಮ್ಮ ಹೆಸರು ಇಲ್ಲದಿರುವುದನ್ನು ಗಮನಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಪ್ರಶ್ನಿಸಿದರು. ಇದಕ್ಕೆ ಸಮರ್ಪಕ ಉತ್ತರ ಕೊಡದ ಕಾರಣ ಸ್ಥಳದಲ್ಲೇ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಅಧಿಕಾರಿಯು ಶಾಲಾ ವೇಳೆ ಕಳೆದ ಮೇಲೂ ರಾತ್ರಿಯ ವೇಳೆ ಶಿಕ್ಷಕರಿಗೆ ದೂರವಾಣಿ ಕರೆ ಮಾಡಿ ಬೇಡದ ವಿಚಾರವನ್ನ ಮಾತನಾಡುವುದು ಇತ್ಯಾದಿ ನಡೆಯುತ್ತಿದ್ದು ಶಿಕ್ಷಕರು ನೊಂದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿ ಮೇಲೆ ಶಿಕ್ಷಣ ಮಂತ್ರಿಯವರಿಗೆ ದೂರು ಸಲ್ಲಿಸಲಾಗುವುದು, ಕ್ರಮಕ್ಕೆ ಒತ್ತಾಯಿಸಿ ಅಮಾನತುಪಡಿಸುವಂತೆ ಕೋರಲಾಗುವುದು. ಇಂತಹ ಅಧಿಕಾರಿಯಿಂದ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಅಪಮಾನ ಎಂದು ಬೇಸರ ವ್ಯಕ್ತಪಡಿಸಿದರು. ಕ್ರೀಡಾಂಗಣದಲ್ಲಿ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು. ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ. ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ. ಈ ಸಂದೇಶವನ್ನು ಎಲ್ಲೋ ಒಂದು ಕಡೆ ಶಿಕ್ಷಣಗಳು ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹವನ್ನು ಮಾಡಿದೆ. ನಾನು ತಾವೆಲ್ಲರೂ ನನ್ನ ಆತ್ಮೀಯರೇ, ಎಲ್ಲಿ ಯಾವುದೇ ಕರೆದರೂ ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ. ನಾನು ಬರ್ತಾ ಇರ್ತೀನಿ, ಕರೆದ ತಕ್ಷಣ ಯಾವುದಕ್ಕೂ ನಾವು ಆದ್ಯತೆಯನ್ನು ಕೊಡಲ್ಲ. ಆದರೆ ಇನ್ವಿಟೇಷನ್ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಲ್ಲ ಅಂತ ಅಂದರೆ
ಅವಮಾನ ಆಗುತ್ತೆ. ಅದನ್ನು ನೋಡಿ ಶಾಸಕಾಂಗಕ್ಕೆ ಏನು ಈ ಕ್ಷೇತ್ರದ ಎಲ್ಲರ ಹೆಸರು ಹಾಕ್ಸೋಕ್ಕಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲರ ಹೆಸರು ಹಾಕ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಎಷ್ಟು ಜನ ಶಾಸಕ ಯಾರು ಇದ್ದಾರಾ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಸೋರು ಇದ್ದಾರಾ, ರೋಲ್ ಕಾಲ್ ಮಾಡೋರು ಇದ್ದಾರಾ? ಇದು ಒಂದು ಪ್ರಶ್ನೆ ನಿಮ್ಮ ಗಮನದಲ್ಲಿರಲಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏಕೈಕ ಶಾಸಕರು ಅದು ಯಾರೇ ಸುರೇಶ್ ಇರ್ಬೋದು, ಇನ್ನೊಬ್ರು ಮತ್ತೊಬ್ರು ಇರ್ಬೋದು, ಅದನ್ನು ಪತ್ರಿಕೆಯಲ್ಲಿ ಹಾಕಿಸ್ತಕ್ಕಂಥದ್ದು, ಗೌರವವಾಗಿ ಆಹ್ವಾನ ಮಾಡ್ತಕ್ಕಂಥದ್ದು ಇದು. ಬಟ್ ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅವರ ಶ್ರಮ ಇದೆ. ಇವತ್ತೇನಾದರೂ ತಾಲೂಕಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅಂತಂದರೆ ಅವರ ಒಂದು ಮಾತಿನಿಂದ ಅವ್ರು ಬಂದು ಕೋರಿಕೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರದ್ದು ತಪ್ಪಲ್ಲ, ಯಾವುದೇ ಕಾರಣದಿಂದ ದೈಹಿಕ ಶಿಕ್ಷಕರದ್ದು ತಪ್ಪಲ್ಲ. ಅವ್ರದ್ದು ಶ್ರಮ ಪರಿಶ್ರಮಗಳಿದೆ, ಅವ್ರಿಗೆ ಇದು ಕೊರತೆನೂ ಇದೆ, ಸಿಬ್ಬಂದಿಗಳ ಕೊರತೆನೂ ಇದ್ದರೂ ಸಹ ಇಡೀ ತಾಲೂಕಿನಾದ್ಯಂತ ಅವರು ಇದು ಮಾಡ್ತಕ್ಕಂಥದ್ದನ್ನು ಎಲ್ಲ ಶಾಲೆಗಳಿಗೂ ಸಹ ಡೆಪ್ಟೇಷನ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಾಯಿದ್ದಾರೆ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡಾಪೆ ವರ್ತನೆಯನ್ನು ತೋರ್ತಕ್ಕಂಥದ್ದು ನಾನು ಹಿಂಗೆ ಮಾಡ್ತಕ್ಕಂಥ ದರ್ಪವನ್ನು ತೋರಿದರೆ ಇದಕ್ಕೆ ಎಲ್ಲಿ ಉತ್ತರವನ್ನು ಕೇಳಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಸರ್. ಇನ್ನೊಂದು ಬಹುಮುಖ್ಯವಾಗಿ ಒಂದು ಮಾತು ಹೇಳಿದ್ರೆ ಸರ್, ಅಲ್ಲಿ ನೀನು ಭ್ರಷ್ಟ, ನಿನ್ನ ಜೊತೆ ನಾನು ಕೂರಲ್ಲ ಅಂತ ಹೇಳ್ತೀನಿ ಸರ್. 100% ಭ್ರಷ್ಟ, 100ಕ್ಕೆ 100ರಷ್ಟು ಶಿಕ್ಷಕರಿಗೆ ಇವತ್ತು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಮಹಿಳಾ ಶಿಕ್ಷಕರು ಹಳನನ್ನು ತೊಡ್ಕೊತಾ ಇದ್ದಾರೆ. ಇವತ್ತು ಇಡೀ ತಾಲೂಕಲ್ಲಿ ಶಿಕ್ಷಕರು ಅನುಭವಿಸ್ತಕ್ಕಂಥ ಇದು ನಿಜವಾಗ್ಲೂ ಸಹ ಅವ್ರನ್ನ ನಾವು ಗೌರವಿಸ್ತೀವಿ, ಪೂಜಿಸ್ತೀವಿ ಅಂತ ಶಿಕ್ಷಕರು ಇವತ್ತು ನೋವಲ್ಲಿ ಕಾಲ ಕಳೀತಾ ಇದ್ದಾರೆ. ಬಾರಿ ಹೇಳಿದ್ದೀನಿ, ತಿತ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು. ಶಿಕ್ಷಕರಿಗೆ ಬೆಳಗ್ಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಅವ್ರ ಸಮಯ ಇರುತ್ತೆ. ರಾತ್ರಿ 10-11 ಗಂಟೆಗೆ ಫೋನ್ ಮಾಡೋ ಸಮಯ ಏನಿರುತ್ತೆ ಸಮಯ ಶಿಕ್ಷಕರಿಗೆ, ಮಹಿಳಾ ಶಿಕ್ಷಕರಿಗೆ, ಇವರಿಗೆಲ್ಲ ಅದು ಯಾವ ಸಂಸ್ಕೃತಿನಲ್ಲಿದೆ, ಯಾವ ಕಾರ್ಯಾಂಗದಲ್ಲಿದೆ ಹೇಳಿ? ಯಾವ ಕಾರ್ಯಾಂಗದಲ್ಲಿದೆ ಅದು? ಇದು ಉಡಾಪೆ ವರ್ತನೆ. ಇದು ಕ್ಷೇತ್ರಕ್ಕೆಲ್ಲ ಆಗ್ತಾ ಇರೋದು, ಶಿಕ್ಷಣ ಕ್ಷೇತ್ರಕ್ಕೆ ಆಗ್ತಾ ಇದೆ. ಸನ್ಮಾನ್ಯ ನಾನು ಮಧು ಬಂಗಾರಪ್ಪನವ್ರನ್ನ ಕೇಳಿಕ್ಕೆ ಇಚ್ಛೆ ಪಡ್ತೀನಿ. ಅವರು ತುಂಬ ಗೌರವಾನ್ವಿತ ಸಚಿವರು, ತುಂಬ ಅವರ ತಂದೆ ಕಾಲದಿಂದ ಬಂದಿರತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥವ್ರು, ಅವರು ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು ಇದ್ದಾರೆ, ಒಳ್ಳೆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥ ಇಲಾಖೆನಲ್ಲಿ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಉಡಾಪೆ ವರ್ತನೆಯಿಂದ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಅಲ್ಲ, 224 ಕ್ಷೇತ್ರನೂ ತಾವು ಹೊರಗೆ ತರಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಮನವಿಯನ್ನು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಈ ಥರ ಆಹ್ವಾನ ಮಾಡ್ತೀವಿ ಅಂತೇಳಿ ಆಗಲೇ MLA ಅವರ ಗಮನಕ್ಕೆ ತಂದಿದ್ದೀವಿ. ಶಾಸಕರ ಅನುಮತಿಯನ್ನು ಪಡೆದಿದ್ದೀವಿ, ಇದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದೀವಿ. ಅವರು ಮಾಡ್ತಿರೋಂಥ ಆರೋಪಗಳು ಆಧಾರರಹಿತವಾದಂಥದ್ದು, ಪೂರ್ವಗ್ರಹ ಪೀಡಿತ ಆದಂಥದ್ದು. ಯಾವ್ದಾದ್ರು ಒಬ್ಬ ಶಿಕ್ಷಕ ಅವ್ರು ಹೇಳಿದ ಆರೋಪವನ್ನು ಹೇಳಿದರೆ, ಯಾರೋ ಬೇರೆ ಹೇಳಿದಂಥ ಆರೋಪಗಳನ್ನ ಇವರು ಇಲ್ಲಿ ಹೇಳೋ ತಮ್ಮ ಮುಂದೆ ಮಾಧ್ಯಮ ಮುಂದೆ ಹೇಳೋದಕ್ಕಿಂತ ಒಬ್ಬ ಶಿಕ್ಷಕರು ಯಾರಾದ್ರು ಬಂದು ಹೌದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ, ಒಬ್ಬರಾದರೂ ಬಂದು ಹೇಳಿದರೆ ನಾನು ಅದನ್ನು ಒಪ್ತೀನಿ. ಆದರೆ ಯಾವುದೋ ಪೂರ್ವಗ್ರಹವಾಗಿ, ಯಾವುದೇ ದುರುದ್ದೇಶದಿಂದ ನಾನು ಬರುವಾಗ ಅವರಿಗೆ ಬಹುಶಃ ಇಷ್ಟ ಇರಲಿಲ್ಲ ಇಲ್ಲಿಂದ. ಆದರೆ ನಮ್ಮ ಊರು ಸ್ಥಳೀಯವಾಗಿರಬೇಕು ಅಂತೇಳಿ ನನ್ನ ಕೌಟುಂಬಿಕ ದೃಷ್ಟಿಯಿಂದ ನಾನು ಈ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡೆ. ನನ್ನ ಮಕ್ಕಳು ಹೊರಗಡೆ ಎಲ್ಲ ಓದ್ತಾ ಇದ್ರು, ನಮ್ಮ ಮನೆಯವರೊಬ್ಬರೇ ಇದ್ರು ಅನ್ನೋ ಕಾರಣಕ್ಕೆ ಪತಿ ಪತ್ನಿ ಪ್ರಕರಣದಲ್ಲಿ ಹಾಕ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದೆ. ಬರುವಾಗಲೂ ಕೂಡ ಸಾಕಷ್ಟು ವಿರೋಧ ಮಾಡಿದ್ರು ಅವರು, ಇವರು ಬರಬಾರ್ದು ಅಂತ ಹೇಳಿ. ಆದರೂ ಕೂಡ ನಾನು ಇಲ್ಲಿಗೆ ಬಂದು 1 ವರ್ಷದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ನಾನು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದೀನಿ. 30ನೇ ತಾರೀಕಿನೊಳಗೆ ಸಂಬಳವನ್ನು ಕೊಡಿಸಿದ್ದೀನಿ. ಯಾವುದೇ ಒಂದು ಕಡತ ಕೂಡ ನಮ್ಮಲ್ಲಿಲ್ಲ. ಎಲ್ಲದನ್ನು ಕೂಡ ಶಿಕ್ಷಕ ಸ್ನೇಹಿಯ ಕೆಲಸ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ನನ್ನ ಶಿಕ್ಷಕರು ಯಾರಾದರೂ ಒಂದು ಆರೋಪ ಮಾಡಿದರೆ, ಎಲ್ಲ ಪ್ರಶಸ್ತಿ ಮತ್ತೊಂದು ವಿಚಾರದಲ್ಲೆಲ್ಲ ಗೊಂದಲ ಆಗಿತ್ತು, ನಾನು ಯಾವುದನ್ನು ಕೂಡ ರೆಕಮೆಂಡ್ ಮಾಡಲಿಲ್ಲ. ಇಂಥರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನು ರೆಕಮೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂತ ಹೇಳಿದರೆ ನಿಯಮ ಇದೆ, 6 ಪ್ರಶಸ್ತಿಗಳನ್ನು 6 ಪ್ರಪೋಸಲನ್ನು ಕಳಿಸ್ಬೇಕು ಅಂತ ಇದೆ, ಕಳಿಸ್ಕೊಟ್ಟಿದ್ದೀನಿ. 4 ಪ್ರಪೋಸಲ್ನ ಹೈಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ. ಅವರಲ್ಲೂ ಕೂಡ ಕೇಳಿದ್ರು ಅವರು, ಯಾಕೆ ನೀವು ನಾನು ಹೇಳಿದ್ದನ್ನು ಕಳಿಸ್ಕೊಡ್ಲಿಲ್ಲ ಅಂತೇಳಿ. ಸೊ ಆ ಕಾರಣಕ್ಕಾಗಿ ನೆನ್ನೆ ಎಲ್ಲ ಪ್ರಶಸ್ತಿ ಪ್ರದಾನ ಆದಮೇಲೆ ಅಲ್ಲಿಂದ ನೆನ್ನೆಲ್ಲದಲ್ಲೂ ಕೂಡ ನನ್ನ ಮೇಲೆ ಅವರು ಮೈಗೆ ಪ್ರಾರಂಭ ಮಾಡ್ತಾಯಿದ್ದಾರೆ, ಮಾತನಾಡ್ತಾ ಇದ್ದಾರೆ. ನಾನು ಒಂದು ಸ್ಪಷ್ಟಪಡಿಸ್ತೀನಿ ಜನರಿಗೆ ಮತ್ತು ನಮ್ಮ ಶಿಕ್ಷಕ ಮಿತ್ರರಿಗೆ, ಯಾರಾದರೂ ತಪ್ಪಾಗಿದ್ದರೆ ನನಗೆ ನೀವು ಹೇಳಬೇಡಿ, MLA ಸಾಹೇಬರಿಗೆ ಹೋಗಿ ಹೇಳಿ ನಿಮ್ಮಿಂದ ಇಂಥ ಅನ್ಯಾಯ ಆಗಿದೆ, ನೀವು ಸರಿಪಡಿಸಿ ಅಂತೇಳಿ MLA ಸಾಹೇಬರಿಗೆ ನೀವು ದೂರು ಕೊಡಿ. ಹಾಗೊಂದು ವೇಳೆ ಆಗಿದ್ದರೆ ನಾನು ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಬದ್ಧನಾಗಿರ್ತೀನಿ. ಇಲ್ಲಿ ಯಾವುದೋ ಆಹ್ವಾನ ಪತ್ರಿಕೆಯಲ್ಲಿ ಯಾರ ಹೆಸರು ಇಲ್ಲ, ಯಾರ ಹೆಸರು ಕೂಡ ಇಲ್ಲಿ ನಮೂಸಿಲ್ಲ. ಕೆಲವು ತಾಲೂಕುಗಳಲ್ಲಿ ಈ ಕ್ರೀಡಾಕೂಟಗಳು, ಇದು 12ನೇ ಕ್ರೀಡಾಕೂಟಗಳಲ್ಲಿ ನಾವು ಪ್ರೋಟೋಕಾಲು ಮತ್ತೊಂದು ಎಲ್ಲದನ್ನು ಕೂಡ ಪಾಲನೆ ಮಾಡ್ತೀವಿ. ಅವ್ರ ಅನುಮತಿ ತಗೊಂಡೇ ನಾವು ಮಾಡಿದ್ದೀವಿ. ಇದನ್ನು ನೋವಾಗುತ್ತೆ, ಅವ್ರು ಅನುಮತಿ ಕೊಟ್ಟಿದ್ದರು, ಆದರೂ ಕೂಡ ಪುನಃ ಅದನ್ನು ಅವ್ರ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಅಧಿಕಾರಿಗಳನ್ನು ನಾವೆಲ್ಲರೂ ಕೂಡ ಹುದ್ದೆಗಿಂತ ಸ್ವಾಭಿಮಾನ ಮುಖ್ಯ ಆಗುತ್ತೆ.
ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಓದಿಸಿರ್ತಾರೆ, KES ಮಾಡಿಸಿರ್ತಾರೆ, ಏಕವಚನದಲ್ಲಿ ವಿರೋಧ ಬೇಡೆಲ್ಲ ಮಾತಾಡ್ತಾರೆ ಅಂತಂದರೆ ನಿಮಗೆ ಮಾತಾಡಿದ್ದಾರೆ. ನೋವಾಗುತ್ತೆ ನಿಮಗೆ. ಇದು ನನಗೊಬ್ಬರಿಗೆ ಅಂದಿದ್ದಲ್ಲ, ನಿಮಗೆ ಮಾಡಿದಂಥ ಅವಮಾನ ಇದು. ಎಲ್ಲ ಶಿಕ್ಷಕರಿದ್ರಿ, ನೀವೆಲ್ಲ ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅನುದಾನ ಎಷ್ಟು ಬರುತ್ತೋ ಗೊತ್ತಿಲ್ಲ, ಎಲ್ಲ ಮಾಡ್ತಾ ಇದ್ದೀರಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಅತ್ತೂರು ಅಂಗನವಾಡಿ ಕೇಂದ್ರದಲ್ಲಿ ನೇತ್ರದಾನ ಪಾಕ್ಷಿಕ ಮತ್ತು ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ದಿನವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಬೇಲೂರಿನಲ್ಲಿ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ HK ಸುರೇಶ್ ಅವರ ಹೆಸರು ಬಿಟ್ಟಿರುವುದನ್ನು ವಿರೋಧಿಸಿ BO ಅವರನ್ನ ತರಾಟೆಗೆ ತೆಗೆದುಕೊಂಡರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ LN.